ನಮಸ್ಕಾರ. ಇದು ಮಂಗಳೂರು ಸಂಚಿಕೆಯಲ್ಲಿ ಈ ದಿನ ತಮಗೊಂದು ವಿಶೇಷವನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಅನೇಕ ವೈಶಿಷ್ಟ್ಯಗಳು, ಅದು ಪುರಾಣಕ್ಕೆ, ಮಹಾಕಾವ್ಯಗಳಿಗೆ, ಇತಿಹಾಸಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಸಾಕ್ಷ್ಯಗಳಿವೆ. ಪ್ರಾಯಶಃ ಅವುಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಲಾಗಿಲ್ಲ. ನಾವೀಗ ಬಂದಿದ್ದೇವೆ ಮಂಗಳೂರಿನ ಕದ್ರಿಯಲ್ಲಿರುವಂತಹ ಶ್ರೀ ಯೋಗೇಶ್ವರ ಮಠದ ಆವರಣಕ್ಕೆ ನಾವು ಬಂದಿದ್ದೇವೆ. ಇದು ಉತ್ತರ ಭಾರತದ ನಾಥ ಪಂಥಕ್ಕೆ ಸಂಬಂಧಪಟ್ಟಂತಹ ಪ್ರದೇಶ. ಈಗ ನಾವು ಬಂದಿರುವಂತಹ ಈ ಪ್ರದೇಶ ಕದ್ರಿಯಲ್ಲಿ ಯೋಗೇಶ್ವರ ಮಠದ ಪಕ್ಕದಲ್ಲಿ ಪಾಂಡವರ ಗುಹೆ ಹತ್ರ ನಾವು ಬಂದಿದ್ದೇವೆ. ಪಾಂಡವರ ಗುಹೆ, ಮಂಗಳೂರಿಗೂ ಪಾಂಡವರಿಗೆ ಏನು ಸಂಬಂಧ? ಇದೇ ವಿಶೇಷ. ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಅವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಇಲ್ಲಿಗೆ ಬಂದಿದ್ದರು ಎಂಬುದಾಗಿ ನಂಬಿಕೆ. ಕದ್ರಿಗೆ ಬಂದವರು, ಮಾರು ವೇಷದಲ್ಲಿ ಬಂದವರು ಈ ಗುಹೆಯಲ್ಲಿ ಅವರು ತಂಗಿದ್ರು. ಹಾಗಾಗಿ ಇದು ಪಾಂಡವರ ಗುಹೆ ಎಂಬುದಾಗಿ ಇದಕ್ಕೆ ವರ್ಣನೆ. ಹಾಗೆ ನೋಡಿದರೆ ಕರಾವಳಿಯ ಉದ್ದಕ್ಕೂ ವಿವಿಧೆಡೆ ಪಾಂಡವರ ಗುಹೆ ಎಂಬ ವರ್ಣನೆ ನಮಗೆ ಸಿಗುತ್ತದೆ. ಕದ್ರಿಯ ಈ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ರೆ ಇದು ಪುರಾತನವಾದಂತಹ ನಿರ್ಮಾಣ. ಆ ಬಗ್ಗೆ ಇವತ್ತಿಗೂ ಕೂಡ ಪುರಾತನ ನಿರ್ಮಾಣ ಎಂಬುದರ ಬಗ್ಗೆ ಸಾಕ್ಷ್ಯ ಇದೆ. ಹಾಗೆ ಇಲ್ಲಿ ಬಂದು ನೆಲೆ ನಿಂತವರು ಪಾಂಡವರು ಬಳಿಕ ಇಲ್ಲಿಂದ ಮುಂದೆ ಸಾಗಿದ್ರು ಎಂಬುದಾಗಿ ನಂಬಿಕೆ. ಹಾಗೆ ಸಾಗ್ತಾ ಇರುವಾಗ ಅವರು ಕಂಕಾಸುರ ಎಂಬ ರಕ್ಕಸನನ್ನು ಸಂಹಾರ ಮಾಡಿದ್ರು. ಆತನ ನಡುವನ್ನು ಭೀಮ ಭೇದಿಸಿ ಆತನನ್ನು ಸಂಹಾರ ಮಾಡಿದ. ಹಾಗೆ ಕಂಕ ಎಂಬ ರಕ್ಕಸನ ನಡುವನ್ನು ಭೇದಿಸಿದ್ದರಿಂದ ಅದು ಕಂಕನಾಡಿ, ಕಂಕನಾಡಿ ಎಂಬುದಾಗಿ ಕೂಡ ಹೆಸರು ಬಂತು ಎಂಬುದಾಗಿ ನಂಬಿಕೆ. ಇನ್ನೂ ಒಂದು ವಿಶೇಷ ಅಂದ್ರೆ ದಾಖಲೆಗಳ ಮೂಲಕ ತಿಳಿದು ಬರುತ್ತದೆ, ಪಾಂಡವರು ಎಂಬ ಒಂದು ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಅವರು ಕುರುಕ್ಷೇತ್ರ ಯುದ್ಧವನ್ನು ಗೆದ್ದ ಬಳಿಕ ಕರಾವಳಿಯ ಈ ಭಾಗದ ಆಡಳಿತವನ್ನು ಅವರ ಸಹೋದರ ಸಹದೇವನಿಗೆ ಕೊಟ್ಟಿದ್ರು ಎಂಬುದಾಗಿ ನಂಬಿಕೆ. ಕದ್ರಿ ದೇವಸ್ಥಾನಕ್ಕೆ ವಿಭೀಷಣ ಕೂಡ ಬಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿದ. ತನ್ನ ಸಹೋದರರು ಯುದ್ಧದಲ್ಲಿ ಮಾಡಿದ, ಕುಟುಂಬಿಕರು ಮಾಡಿದ ಈ ಎಲ್ಲ ಪ್ರಾಯಶ್ಚಿತ್ತವನ್ನು ಆತ ಇಲ್ಲಿ ಮಾಡಿಕೊಂಡ ಎಂಬುದಾಗಿ ನಂಬಿಕೆ. ಇಲ್ಲಿ ಪಾಂಡವರ ಗುಹೆ ಒಂದು ಕಾಲಕ್ಕೆ ಸ್ವಲ್ಪ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಈಗ ಈ ಪ್ರದೇಶಕ್ಕೆ ಆವರಣವನ್ನು ಹಾಕಿ, ಯಾಕಂದ್ರೆ ಹೆಚ್ಚಾಗಿ ಇಲ್ಲಿ ಕರುಗಳು, ದನ ಇತ್ಯಾದಿ ಬಂದರೆ ಅಥವಾ ಬೇರೆ ಪ್ರಾಣಿಗಳು ಬಂದರೆ ಒಳಗೆ ಹೋಗ್ಬೋದು ಎಂಬ ಕಾರಣಕ್ಕಾಗಿ ಈಗ ಈ ಪ್ರದೇಶಕ್ಕೊಂದು ಆವರಣವನ್ನು ಮಾಡಿದ್ದಾರೆ. ಈ ಪಾಂಡವರ ಗುಹೆ ಎಂಬ ನಿರ್ಮಾಣ ಇದು ಪುರಾತನ ಕಾಲದ ನಿರ್ಮಾಣವನ್ನು ಮಂಗಳೂರಿನ ಹೃದಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಮಹಾಕಾವ್ಯಗಳಿಗೂ ಮತ್ತು ನಮ್ಮ ವ್ಯವಸ್ಥೆಗೂ ಇರುವಂತಹ ಕೆಲವು ಕೊಂಡಿಗಳು, ನಂಟುಗಳು. ಈ ಪ್ರದೇಶದಿಂದ ಅವರು ಹೋಗಿದ್ರು. ಮಂಗಳೂರಿಗೆ ಬಂದರೆ ಕದ್ರಿಯಲ್ಲಿ ಇದು ವಿಸ್ತಾರವಾದ ವನ ಪ್ರದೇಶದ ನಡುವೆ ಪಾಂಡವರ ಗುಹೆಯನ್ನು ದಯವಿಟ್ಟು ತಾವು ಕೂಡ ನೋಡಿ. ನಮಸ್ಕಾರ. ಈ ಚಿತ್ರೀಕರಣ ಮಾಡಿದ್ದಾರೆ ಗೆಳೆಯ ದಯಾ ಕುಕ್ಕಾಜಿ ಅವರು.